ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಬಿ ಕೆ ರಾಮ್ ಪ್ರವೀಣ್, ಜನತಾ ಆಯುರ್ವೇದ, ಹಾಸನ. ಓಂ ನಮಾಮಿ ಧನ್ವಂತರಿಂ ಆದಿದೇವಂ ಸುರಾಸುರೈರ್ವಂದಿತ ಪಾದಪದ್ಮಂ ಲೋಕೆ ಜರಾರುಗ್ಭಯ ಮೃತ್ಯುನಾಶಂ ಧಾತಾರಮೇಶಂ ವಿವಿಧೌಷಧೀನ ಧನ್ವಂತರಿ ರಮಾನಾಥಂ ಸರ್ವರೋಗ ನಿವಾರಕಂ ಆಯುರ್ವೇದ ಪ್ರವರ್ತಾರಂ ಒಂದೇ ಪೀಯೂಷದಾಯಕಂ. ಸರ್ವೇ ಜನಾಃ ಸುಖಿನೋ ಭವಂತೋ ಸರ್ವೇ ಸಂತು ನಿರಾಮಯಃ. ಓಂ ಶಾಂತಿ ಶಾಂತಿ ಶಾಂತಿ. ವೀಕ್ಷಕರೇ, ನಮ್ಮ ದೇಹಕ್ಕೆ ಯಾವುದೇ ಕಾಯಿಲೆ ಬಂದರೂ ಪ್ರಮುಖವಾಗಿ 3 ದೋಷಗಳಿಂದ ಬರ್ತದೆ: ವಾತದೋಷ, ಪಿತ್ತದೋಷ, ಕಫದೋಷ. ಯಾಕೆಂದರೆ ನಮ್ಮ ದೇಹ ಆಗಿರೋದೇ ಈ 3 ದೋಷಗಳಿಂದ. ಈ ವಾತದೋಷ, ಪಿತ್ತದೋಷ, ಕಫದೋಷ ಸಮಸ್ಥಿತಿಯಲ್ಲಿತ್ತು ಅಂದರೆ ನಾವು ಆರೋಗ್ಯದಿಂದ ಇರ್ತೀವಿ. ಯಾವಾಗ ಈ ದೋಷಗಳಲ್ಲಿ ವಿಕೋಪ ವಿಕೃತಿ ಆಗ್ತದೋ, ಏರುಪೇರಾಗ್ತದೋ ಅಂಥ ಒಂದು ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳನ್ನ ಎದುರಿಸ್ತೀರ. ವಾತದೋಷ ಅಥವಾ ವಾಯುದೋಷ ವಿಕೋಪ ಆಯಿತು ಅಂತಂದರೆ ವಾತ ಸಂಬಂಧಿ, ವಾಯು ಸಂಬಂಧಿ ಕಾಯಿಲೆಗಳು ಬರ್ತದೆ. ಇದು ಪ್ರಮುಖವಾಗಿ ಮೈಕೈ ನೋವು, ಜಾಯಿಂಟ್ಸ್ ಪೇನ್ಗಳು, ಪೇಯ್ನ್ ರಿಲೇಟೆಡ್ ಅಂತಂದರೆ ನೋವಿನಿಗೆ ಸಂಬಂಧಪಟ್ಟ ಕಾಯಿಲೆಗಳು ಬರ್ತದೆ. ಪಿತ್ತ ವಿಕೋಪ ಆಯಿತು ಅಂದರೆ, ಪಿತ್ತದೋಷ ಯಾವಾಗ ವ್ಯತ್ಯಾಸ ಆಯಿತು ಅಂಥ ಒಂದು ಸಂದರ್ಭದಲ್ಲಿ ಪಿತ್ತ ಸಂಬಂಧಿ ವ್ಯಾಧಿಗಳು ಬರ್ತದೆ. ಪ್ರಮುಖವಾಗಿ ಉಷ್ಣ ಜಾಸ್ತಿಯಾಗಿ ಉರಿ ಬರ್ತಕ್ಕಂಥದ್ದು, ಕೈಕಾಲು ಉರಿ, ಮೈಯಲ್ಲಿ ಗಂಧೆ ಆಗ್ತಕ್ಕಂತಹದ್ದು, ಕಣ್ಣು ಉರಿ ಬರ್ತಕ್ಕಂಥದ್ದು, ತಲೆನೋವು, ಈ ಥರ ಸಮಸ್ಯೆಗಳು ಬರ್ತದೆ. ಅದೇ ರೀತಿ ಕಫ, ಯಾವಾಗ ಕಫ ವಿಕೋಪ ಆಗ್ತದೋ ಆ ಒಂದು ಸಂದರ್ಭದಲ್ಲಿ ಕಫ ಸಂಬಂಧಿ ವ್ಯಾಧಿಗಳು ಬರ್ತದೆ. ಶೀತ ನೆಗಡಿ ಆಗ್ತಕ್ಕಂತಹದ್ದು, ಗಂಟ್ಲು ಕಟ್ತಕ್ಕಂತಹದ್ದು, ಕಫ ಬರ್ತಕ್ಕಂತಹದ್ದು, ಈ ಒಂದು ಕಫ ಸಂಬಂಧಿ ವ್ಯಾಧಿಗಳು ಬರ್ತದೆ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ಪಿತ್ತ ಸಂಬಂಧಿ ವ್ಯಾಧಿಗಳು, ಪಿತ್ತ ವಿಕೋಪ ಆದಾಗ ಯಾವ ಯಾವ ಕಾಯಿಲೆಗಳು ಬರ್ತದೆ ಹಾಗೂ ಇದಕ್ಕೆ ಯಾವ ರೀತಿ ಆಹಾರಗಳನ್ನ ನಾವು ಸೇವನೆ ಮಾಡೋದ್ರಿಂದ ವಿಕೃತ ಪಿತ್ತ, ವಿಕೋಪ ಆಗಿರ್ತಕ್ಕಂಥ ಪಿತ್ತ ಶಮನ ಆಗಿ ಪಿತ್ತ ಸಮಸ್ಥಿತಿ ಬಂದು ನಾವು ಆರೋಗ್ಯದಿಂದ ಇರ್ತೀವಿ ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಪ್ರಮುಖವಾಗಿ ಪಿತ್ತ ವಿಕೋಪ ಆದಾಗ ಕೈಕಾಲು ಉರಿ ಬರ್ತಕ್ಕಂತಹದ್ದು, ಮೈಯಲ್ಲೆಲ್ಲ ಗಂಧೆ ಆಗ್ತಕ್ಕಂತಹದ್ದು, ಮೈಯಲ್ಲೆಲ್ಲ ಉರಿ ಬರ್ತಕ್ಕಂತಹದ್ದು, ತಲೆ ಕೂದಲು ಉದುರ್ತಕ್ಕಂತಹ ಸಮಸ್ಯೆಗಳಾಗ್ತದೆ, ಕಣ್ಣು ನೋವು, ತಲೆನೋವು, ಕಣ್ಣು ಉರಿ ಬರ್ತಕ್ಕಂತಹದ್ದು, ಕೆಲವೊಬ್ಬರಲ್ಲಿ ಮೂಗಿನಲ್ಲಿ ರಕ್ತಸ್ರಾವ ಆಗ್ತದೆ. ಇನ್ನು ಅಸಿಡಿಟಿ, ಗ್ಯಾಸ್ಟ್ರೈಟಿಸ್, ಎದೆ ಉರಿ ಬರ್ತಕ್ಕಂತಹದ್ದು, ಹುಳಿ ತೇಗ್ ಬರ್ತಕ್ಕಂತಹದ್ದು, ಈ ಸಮಸ್ಯೆಗಳು ಆಗ್ತದೆ. ಇನ್ನು ಹೆಂಗಸರಲ್ಲಿ ಮುಟ್ಟಿನ ಸಮಸ್ಯೆಗಳಾಗ್ತದೆ, ಚರ್ಮ ಸಂಬಂಧಿ ಕಾಯಿಲೆಗಳು, ಮೊಡವೆ ಆಗ್ತಕ್ಕಂತಹದ್ದು, ಹೀಗೆ ಹಲವಾರು ಪಿತ್ತ ಸಂಬಂಧಿ ಕಾಯಿಲೆಗಳು ಪಿತ್ತ ವಿಕೋಪ ಆದಾಗ ಬರ್ತದೆ. ಹಾಗಾದರೆ ಇದಕ್ಕೆ ಯಾವ ಆಹಾರಗಳನ್ನ, ತರಕಾರಿಗಳನ್ನ, ಧಾನ್ಯಗಳನ್ನ, ಸೊಪ್ಪುಗಳನ್ನ ಹಾಗೂ ಹಣ್ಣುಗಳನ್ನ ನೀವು ಸೇವನೆ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಹಣ್ಣುಗಳ ವಿಷಯಕ್ಕೆ ಬಂತು ಅಂತಂದರೆ ಬಾಳೆಹಣ್ಣು, ದಾಳಿಂಬೆ, ಸೇಬು, ದ್ರಾಕ್ಷಿ, ಈ ಹಣ್ಣುಗಳನ್ನ ನೀವು ಸೇವನೆ ಮಾಡೋದ್ರಿಂದ ವಿಕೃತ ಪಿತ್ತ, ವಿಕೋಪ ಆಗಿರೋದಕ್ಕಿಂತ ಪಿತ್ತ ಶಮನ ಆಗ್ತದೆ, ಪಿತ್ತ ಸಮಸ್ಥಿತಿಗೆ ಬರ್ತದೆ, ಆರೋಗ್ಯದಿಂದ ಇರ್ತೀರ. ದ್ರಾಕ್ಷಿಯಲ್ಲಿ ಆದಷ್ಟು ನೀವು ಸಿಹಿ ದ್ರಾಕ್ಷಿಯನ್ನು ಉಪಯೋಗಿಸಿ, ಹುಳಿ ದ್ರಾಕ್ಷಿಯನ್ನು ಉಪಯೋಗಿಸೋಕೆ ಹೋಗಬೇಡಿ. ಇನ್ನು ತರಕಾರಿಗಳಲ್ಲಿ ಪ್ರಮುಖವಾಗಿ ಹಾಗಲಕಾಯಿ, ಬೆಂಡೆಕಾಯಿ, ಸೋರೆಕಾಯಿ, ಸೌತೆಕಾಯಿ, ಕುಂಬಳಕಾಯಿ, ಈ ತರಕಾರಿಗಳನ್ನ ನೀವು ಸೇವನೆ ಮಾಡೋದ್ರಿಂದ ಪಿತ್ತ ಶಮನ ಆಗ್ತದೆ, ವಿಕೋಪ ಆಗಿರೋದಕ್ಕಿಂತ ಪಿತ್ತ ಸಮಸ್ಥಿತಿಗೆ ಬರ್ತದೆ. ಇನ್ನು ಹೂಕೋಸು, ಆಲೂಗೆಡ್ಡೆ, ಇವುಗಳನ್ನು ಸೇವನೆ ಮಾಡೋದ್ರಿಂದ ಪಿತ್ತ ಶಮನ ಆಗಿ ಆರೋಗ್ಯದಿಂದ ಇರ್ತೀರ. ಪ್ರತಿನಿತ್ಯ ಒಂದು ಎಳ್ನೀರು ಕುಡಿಯೋ ಅಭ್ಯಾಸ ಇಟ್ಕೊಳ್ಳಿ. ಎಳನೀರು ಕುಡಿಯೋದ್ರಿಂದ ಪಿತ್ತ ಶಮನ ಆಗ್ತದೆ, ಪಿತ್ತ ಸಮಸ್ಥಿತಿಗೆ ಬರ್ತದೆ, ಆರೋಗ್ಯದಿಂದ ಇರ್ತೀರ. ಹಾಗೂ ಸೊಪ್ಪುಗಳಲ್ಲಿ ಮೆಂತ್ಯ ಸೊಪ್ಪು, ದಂಟಿನ ಸೊಪ್ಪು ಹಾಗೂ ಸಬ್ಬಸಿಗೆ ಸೊಪ್ಪು, ನುಗ್ಗೆ ಸೊಪ್ಪು, ಈ ಸೊಪ್ಪುಗಳನ್ನು ನೀವು ಸೇವನೆ ಮಾಡೋದ್ರಿಂದ, ಕೆಂಪು ದಂಟು ಸೊಪ್ಪು, ಈ ಸೊಪ್ಪುಗಳನ್ನು ನೀವು ಸೇವನೆ ಮಾಡೋದ್ರಿಂದ ಪಿತ್ತ ಶಮನ ಆಗ್ತದೆ, ಆರೋಗ್ಯದಿಂದ ಇರ್ತೀರ. ಇನ್ನು ಕಾಳುಗಳಲ್ಲಿ ಹೆಸರು ಕಾಳು, ಸೋಯಾಬೀನ್, ಇವುಗಳನ್ನು ಸೇವನೆ ಮಾಡೋದ್ರಿಂದ ಪಿತ್ತ ಶಮನ ಆಗ್ತದೆ, ಆರೋಗ್ಯದಿಂದ ಇರ್ತೀರ. ಧಾನ್ಯಗಳಲ್ಲಿ ರಾಗಿ, ರೈಸ್, ಬಾರ್ಲಿ, ಇವುಗಳನ್ನು ಸೇವನೆ ಮಾಡೋದ್ರಿಂದ ಪಿತ್ತ ಶಮನ ಆಗ್ತದೆ, ಆರೋಗ್ಯದಿಂದ ಇರ್ತೀರಾ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ವಿಡಿಯೋ ತಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನನ್ನ ಎಲ್ಲ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.